ರಗಣ ಸಾಮಾನ್ಯವಾಗಿ ಒಬ್ಬ ಹೀರೋ ಲಾಂಚ್ ಆಗ್ತಾರೆ ಅಂದಾಗ ಒಂದೊಳ್ಳೆ ಕಮರ್ಷಿಯಲ್ ಎಲಿಮೆಂಟ್ಸ್ ಇಟ್ಕೊಂಡು ಲಾಂಚ್ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಒಂದು ಮೇನ್ ಬೇಸಿಕ್ ಇದಿರುತ್ತೆ. ಆದರೆ ಇದರಲ್ಲಿ ಕಮರ್ಷಿಯಲ್ ಎಲಿಮೆಂಟ್ಸ್ ಜೊತೆಗೆ ಕೌಟುಂಬಿಕ ಮೌಲ್ಯಗಳನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಸೊ ಎಮೋಷ್ನಲಿ ಫೀಲಿಂಗ್ಸ್ ವೈಸು ಪ್ರತಿಯೊಬ್ಬ ಕುಟುಂಬಕ್ಕೂ ಪ್ರತಿಯೊಬ್ಬ ಪೇರೆಂಟ್ಗೂ ಕಿಟ್ಗೂ ಕನೆಕ್ಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ಏನು ಹೇಳ್ತಾರೆ ರಗಣ? ಒಬ್ಬ ಮನುಷ್ಯನಿಗೆ ಅಪ್ಪಾಜಿ ನೀವೇನೇ ತಗೊಳ್ಳಿ, ಅವ್ನು ಯಾರೇ ಆಗಿರಲಿ, ಅವನೊಂದು ಕುಟುಂಬದಿಂದ ಬಂದಿರ್ತಾನೆ. ಯಾರೇ ಆಗಿರಲಿ, ಅಪ್ಪ ಅಮ್ಮ ಆ ಕುಟುಂಬ ಬಾಂಧವ್ಯ ಇದ್ದೇ ಇರ್ತಾರೆ. ಅದನ್ನು ಸಂತೋಷ ಅಂತ ಇನ್ನೂ ಬಿಟ್ಕೊಟ್ಟಿಲ್ಲ. ಜನ ಹೋಗ್ಬೇಕಾದ್ರೆ ಅದನ್ನು ತೊಗೊಂಡು ಹೋಗ್ಬೇಕು. ಮೌಲ್ಯಗಳನ್ನ, ಸಂದೇಶನ, ನನ್ನ ಕುಟುಂಬ ಬೇಕು, ನಾನು ಯಾರೇ ಆಗಿರಲಿ, ಎಲ್ಲೇ ಇರಲಿ, ನನಗೆ ನನ್ನ ಕುಟುಂಬ ಬೇಕು ಅಂತ ತೊಗೊಂಡು ಹೋಗ್ಬೇಕು. ಅದು ಈ ಸಿನಿಮಾದಲ್ಲಿ ನಾನು ಕಾಣ್ತಾ ಇದ್ದೆ. ಬರವಣಿಗೆ ಬಹಳ ಚೆನ್ನಾಗಿದೆ ಅಂತ ಡೈಲಾಗ್ಸ್ ಬಗ್ಗೆ ತುಂಬ ಅಪ್ರಿಸಿಯೇಷನ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಬರವಣಿಗೆ ಎಷ್ಟು ಹಿಡಿಸ್ತು ರಗಣ? ಯಾಕಂದರೆ ನೀವು ಉದಯ್ ಶಂಕರ್ ಅವ್ರ ಕಾಲದಿಂದ ಎಲ್ಲನೂ ನೋಡ್ಕೊಂಡು ಬಂದಿದ್ದೀರಾ. ಆ ನಿಟ್ಟಿನಲ್ಲಿ ಬರವಣಿಗೆ ಎಷ್ಟು ಮಹತ್ವ ಅನಿಸ್ತಾ ಈ ಸಿನಿಮಾದಲ್ಲಿ? ನನ್ನ ತಮ್ಮ ರಾಜ್ಕುಮಾರ ಪಿಕ್ಚರ್ಗೆ ಹೇಳ್ದೆ ನನಗೆ ಸಂತೋಷ್ ಅಂತ ಬರೀತಾರೆ. ನನಗೆಲ್ಲ ಉದಯ್ ಶಂಕರ್ ಜ್ಞಾಪಕ ಆಗುತ್ತೆ ರಗಣ. ಸಿಂಪಲಾಗಿ ಬರೀತಾರೆ, ಆದರೆ ತುಂಬ ಆಳವಾಗಿ ಬರೀತಾರೆ ಅಂತ ಅದು ಇಲ್ಲಿ ಕಾಣ್ತಾ ಇದೆ, ಜನನೂ ಹೇಳ್ತಾ ಇದೆ. ಎಸ್ ರಗಣ, ಇನ್ನು ನಿಮ್ಮ ಕುಟುಂಬದ ಬಹುತೇಕ ಎಲ್ಲ ಕಲಾವಿದರು ಹೋಮ್ ಬ್ಯಾನರಲ್ಲೇ ಲಾಂಚ್ ಆಗಿರ್ತಕ್ಕಂಥವ್ರು. ಯುವ ಅವ್ರನ್ನ ಒಂದು ಪ್ರತಿಷ್ಠಿತ ಬ್ಯಾನರ್ ಲಾಂಚ್ ಮಾಡ್ತು ಕುಂಬಾಳೆ ಫಿಲಮ್ಸು. ನಮ್ಮ ಕನ್ನಡ ಚಿತ್ರರಂಗಿಗೆ ಒಂದು ಹೊಸ ಆಯಾಮ ಕೊಟ್ಟಂಥ ಒಂದು ಪ್ರತಿಷ್ಠಿತ ಬ್ಯಾನರು. ಸೊ ಆ ಬ್ಯಾನರಲ್ಲಿ ಯುವ ಅವ್ರು ಲಾಂಚ್ ಆಗಿರ್ತಕ್ಕಂಥದ್ದು, ಈ ಥರದ ಒಂದು ಒಮ್ಮತದ ಅಪ್ರಿಷಿಯೇಷನ್ಸ್ ಬರ್ತಾ ಇರ್ತಕ್ಕಂಥದ್ರ ಬಗ್ಗೆ ಏನು ಹೇಳ್ತಾರೆ? ನಮಗೆಲ್ಲ ನಾವು ಮಾಡದಿರೋದೇ ಒಳ್ಳೇದಾಯಿತು ಅಂತ ಅನಿಸ್ತು. ಯಾಕೆಂದರೆ ಇಂಥ ಒಂದು ತಂಡ ಸಿಕ್ತು ನಮಗೆ. ಹೊಂಬಾಳೆ, ಸಂತೋಷ್ ಅನಂತರಾಮು, ಇದೆಲ್ಲ ನನ್ನ ತಮ್ಮನೇ ಹೇಳ್ಬಿಟ್ಟು ಹೋಗಿದ್ದೆ. ಅವನೇ ಎಲ್ಲ ಅರೇಂಜ್ ಮಾಡಿ ಹೋಗಿದ್ದೆ. ಯಾರಾದರೂ ಮಾಡಲಿ, ಒಳ್ಳೆ ಸಿನಿಮಾ ಬೇಕು, ಜನಗಳು ಇಷ್ಟಪಡಬೇಕು, ಅದನ್ನು ಮಾಡಿದ್ದಾರೆ. ಸೊ ನಾನು ಅದಕ್ಕೆ ಸೋಲ್ತೀನಿ. ಅವರೇ ಮಾಡಿದ್ದು ಸರಿ. ಹೊಂಬಾಳೆ ಇಸ್ ಗ್ರೇಟ್. ಇವತ್ತು ಮಾತಾಡಲೇಬೇಕು ಮಂಗಳಮ್ಮ ಅವರು. ಇವತ್ತಿನಿಂದ ರಾಜ್ಯದಂತ ದೊಡ್ಡ ಮನೆಯಿಂದ ಯುಗ ಆರಂಭ ಶುರುವಾಗಿದೆ. ಈ ಸಂಭ್ರಮ ಇದನ್ನು ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ನಾನು ಹೇಳೋದು ಇದೇ ಇಲ್ಲಿ ಮುಗಿಯಲ್ಲ. ಅವನ್ನ ಚೆನ್ನಾಗಿ ಕಲಿಸಿ ಬೆಳೆಸಿ ಅವ್ನು ನಿಮ್ಮ ಪ್ರಾರ್ಥನೆ ಇಟ್ಕೊಳ್ಳಿ, ಅವ್ನ ಆಶೀರ್ವಾದ ಮಾಡಿ, ಇಷ್ಟೇ ನಾನು ಕೇಳ್ತೀನಿ. ಮಂಗಳಮ್ಮ ಬನ್ನಿ, ಮಾತಾಡ್ಬೇಕು ಇವತ್ತ. ಏನು ಅನಿಸ್ತು? ಬನ್ನಿ, ಮುಂದೆ ಬನ್ನಿ. ಚಳಿ ಇದೆ ನಿಮಗೆ? ಚಳಿದ ಸ್ವಲ್ಪ ಕಡೆಗೆ ಅಷ್ಟೇ. ಮಂಗಳಮ್ಮ, ಫಸ್ಟ್ಗೆ ಕೈ ಏನಾಗಿದೆ? ನಮ್ಮ ಮನೇಲಿ ಹೆಣ್ಮಕ್ಳೆಲ್ಲ ಮೌನನೇ. ಅದು ನೋಡ್ಕೊಂಬಂದಿದ್ದೀವಿ. ನಮ್ಮ ಅತ್ತೆ, ನಮ್ಮ ತಾಯಿ ಎಲ್ಲ ಅವರು ಮೌನದಲ್ಲಿ ಬರೋ ಆನ್ಸರ್ ಇದೆಯಲ್ಲ, ಅದು ಮಾತಲ್ಲಿ ಬರೋದೇ ಇಲ್ಲ. ನಾನು ಇಷ್ಟು ಮಾತಾಡಿರ್ಬೋದು, ಅವಳು ಮೌನ ಎಲ್ಲ ಹೇಳುತ್ತೆ. ಸಿನಿಮಾ ಅಕ್ಕಪಕ್ಕ ಕೂತು ನೋಡ್ತಾ ಇದ್ರಿ, ಯಾವ ಸೀನಲ್ಲಿ ಮಂಗಳಮ್ಮ ಅವ್ರು ನಿಮಗೆ ತುಂಬ ಚೆನ್ನಾಗಿದ್ದಾರೆ ಅಂತ ಹೇಳ್ತಿದ್ರು ಸಿನಿಮಾ ನೋಡುವಾಗ? ನಾನು ಅವಳು ನೋಡಲಿಲ್ಲಪ್ಪ, ಯಾಕಂದರೆ ಬಿಟ್ಬಿಟ್ಟೆ ಅವಳನ್ನ. ಚೆನ್ನಾಗಿ ತುಂಬ್ಕೊ, ನಿನ್ನ ಮಗನ ತುಂಬ್ಕೊ, ನೀನು ಎತ್ತಿರೋದು ತುಂಬ್ಕೊ. ಅವಳನ್ನ ನೋಡಲೇ ಇಲ್ಲ. ನಾನು ನಿನ್ನೆ ನೋಡಿ ಬಂದಾಗ ಹೇಳಿದ್ದೆ, ನಮ್ಮ ಮಗ ಗೆದ್ದ ಕಣೆ ಅಂತ ಹೇಳಿ. ಅಷ್ಟೇ ಮಾತ್ರ ನಿನ್ನೆ ಹೇಳಿದ್ದೆ. ಒಬ್ಬ ತಂದೆ ಆಗಿ ಈಗ ಇದನ್ನು ನೋಡಿದ್ಮೇಲೆ ನನಗೆ ಆ ಬಾಲ್ಯನೇ ಮರ್ತೋಯ್ತಮ್ಮ. ಈ ಸಿನಿಮಾ ನೋಡಿದ್ಮೇಲೆ ಒಂದು ದಿನ ಎಲ್ಲ ಮರ್ತೋಯ್ತು. ತಿರ್ಗಾ ಮತ್ತೆ ಜ್ಞಾಪಿಸ್ಕೋಬೇಕಲ್ಲ. ನಿಮ್ಗೆ ಹೇಗೆ ಅನಿಸ್ತು ಇವತ್ತು ಸಿನಿಮಾ? ತುಂಬಾ ದಿವಸದ ಕನಸು ಇವತ್ತು ನಿಮ್ಮ ಮುಖದಲ್ಲಿ ಕಾಣ್ತಾ ಇರೋದು. ಒಂದು ಎರಡು ಮಾತು ಹೇಳಿ. ನನ್ನ ಮಗ ತುಂಬ ಕಷ್ಟಪಟ್ಟು ಇವತ್ತು ಈ ಲೆವೆಲ್ಗೆ ಬಂದಿದ್ದಾನೆ. ಇದಕ್ಕೆಲ್ಲ ಕಾರಣ ನಮ್ಮ ಅಪ್ಪಾಜಿ, ನಮ್ಮ ಅಮ್ಮ, ನಮ್ಮ ಅಪ್ಪ. ಅಷ್ಟೇ ನಾನು ಹೇಳಕ್ಕೆ ಸಾಧ್ಯ. ಇನ್ನೇನು ನಮ್ಮ ಇವತ್ತೇ ಮಾತಾಡಿದೆ. ಗೊತ್ತಾಯ್ತು, ಯಾವತ್ತೂ ಮಾತಾಡಿಲ್ಲ, ಮಾತಾಡಿಲ್ಲ. ನಾನು ಶೋರ್ ಸರ್, ಜೋಪಾನಪ್ಪ ಜೈ ಪಾಪ.